ಸರ್ ಸೋಷಿಯಲ್ ಸೈನ್ಸ್ ಅನ್ನ ನೆಕ್ಸ್ಟ್ 30 ಡೇಸ್ ಅಲ್ಲಿ ಮುಗಿಸಬಹುದಾ? ಎಸ್, ಖಂಡಿತವಾಗಿಯೂ ಮುಗಿಸಬಹುದು. ಆದರೆ ನಾನು ಕೊಟ್ಟಿರುವಂತ ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ. ಯಾವ ಸ್ಟೆಪ್ಸ್ ಗಳು ಅಂತ ತಿಳ್ಕೊಳ್ಬೇಕಾ? ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್. ಹಾಯ್, ಹೆಲೋ, ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್. ಇವತ್ತಿನ ಕ್ಲಾಸ್ನಲ್ಲಿ ನೆಕ್ಸ್ಟ್ 30 ಡೇಸ್ ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ ತನಕ ನೀವು ಹೇಗೆ ಸೋಷಿಯಲ್ ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡಬಹುದು ಅಂತ ಹೇಳ್ಕೊಡ್ತೇನೆ. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ. ಹೆಚ್ಚಿನ ಟೈಮ್ ಅನ್ನ ತಗೊಳ್ಳಲ್ಲ, ಬಟ್ ಪ್ರತಿಯೊಂದು ಸೆಕೆಂಡು ಅಥವಾ ನಿಮಿಷದಲ್ಲಿ ಹೇಳುವಂತ ಇನ್ಫಾರ್ಮೇಶನ್ ನಿಮ್ಮ ನೆಕ್ಸ್ಟ್ 30 ಡೇಸ್ ಮಾತ್ರವಲ್ಲ, ಫೈನಲ್ ಎಕ್ಸಾಮ್ಗೂ ಸಹ ಹೆಲ್ಪ್ ಆಗತ್ತೆ. ಆ 60 ಇರೋದನ್ನ 90 ಮಾಡುವಂತಹ ಕೆಪಾಸಿಟಿ ಈ ಒಂದು ಕ್ಲಾಸ್ಗಿದೆ. ಹೀಗಾಗಿ ಕೊನೆ ತನಕ ನೋಡಿ. ಲೆಟ್ಸ್ ಸ್ಟಾರ್ಟ್. ವೈ 30 ಡೇಸ್ ಇಸ್ ಇನಫ್? ಯಾಕೆ ನಾನು 30 ದಿವಸಗಳು ಓಕೆ ಇನಫ್ ಅಂತ ಹೇಳ್ತಾ ಇದ್ದೇನೆ? ಫಸ್ಟ್, ಪ್ಯಾಟರ್ನ್ ಬೇಸ್ಡ್. ಎಲ್ರಿಗೂ ಸಹ ಗೊತ್ತಿದೆ ಅನ್ಕೊಳ್ತೇನೆ. ಬ್ಲೂ ಪ್ರಿಂಟ್, ನೀಲ ನಕಾಶೆಯನ್ನ ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ನವರು ಕೊಟ್ಟಿದ್ದಾರೆ. ಅದರಿಂದ ಯಾವ ಚಾಪ್ಟರ್ನಿಂದ ಎಷ್ಟು ಮಾರ್ಕ್ಸ್ಗಳು ಬರ್ತಾ ಇವೆ, ಯಾವ ರೀತಿಯ ಮಾರ್ಕ್ಸ್ಗಳು ಬರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ಯಾಟರ್ನ್ ಅನ್ನ ನಾವು ಫಾಲೋ ಮಾಡಬಹುದಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಗೊತ್ತು 1 ಮಾರ್ಕಿನ 8 ಕ್ವಶನ್ಸ್ಗಳು ಬರುತ್ತೆ, 3 ಮಾರ್ಕಿನ ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಸಹ ಯಾವ ಚಾಪ್ಟರ್ನಿಂದ ಬರುತ್ತೆ ಅಂತ ನಮ್ಗೆ ಗೊತ್ತಾಗಿದೆ. ಹೀಗಾಗಿ ಪ್ಯಾಟರ್ನು, ಬ್ಲೂ ಪ್ರಿಂಟು ಎಲ್ಲ ಪ್ರೆಡಿಕ್ಟೇಬಲ್ ಇದೆ, ಫಿಕ್ಸ್ ಆಗಿದೆ. ನಮ್ಮ ಎಫರ್ಟ್ಸ್ಗಳು ಅಷ್ಟೇ ಕಡಿಮೆ ಆಗಿದೆ. ಬಟ್ ನಾವು ಎಫರ್ಟ್ಸ್ಗಳನ್ನ ಹಾಕಬೇಕು, ಸ್ಮಾರ್ಟ್ ವೇಸ್ದಲ್ಲಿ ಹಾಕಬೇಕು. ಅದನ್ನ ಈ ಕ್ಲಾಸ್ದಲ್ಲಿ ಹೇಳ್ತೇನೆ. ರಿಪೀಟೆಡ್ ಕ್ವಶನ್, ಎಸ್ಪೆಷಲಿ ಸೋಷಿಯಲ್ ಸೈನ್ಸಲ್ಲಿ ನೋಡೋದಾದ್ರೆ ಬಹಳಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಬಹಳಷ್ಟು ಸೀರೀಸ್ಗಳನ್ನ, ಮೋಸ್ಟ್ 1 ಮಾರ್ಕ್ಸ್ ರಿಪೀಟೆಡ್ ಕ್ವಶನ್ಸ್ ಇರಬಹುದು, ಮೋಸ್ಟ್ 3 ಮಾರ್ಕ್ಸ್ ರಿಪೀಟೆಡ್ ಕ್ವಶನ್ಸ್ಗಳಿರ್ಬೋದು, ಇವುಗಳನ್ನ ತೆಗೆದುಕೊಂಡು ಬಂದಿದ್ದೇವೆ. ಹೀಗಾಗಿ ರಿಪೀಟೆಡ್ ಕ್ವಶನ್ಸ್ಗಳಿರುತ್ತೆ. ಅಲ್ಲೋ ಇಲ್ಲೋ ಒಂದೆರಡು ಕೀವರ್ಡ್ಸ್ಗಳನ್ನ ಚೇಂಜ್ ಮಾಡಬಹುದು, ಬಟ್ ಆನ್ಸರ್ಸ್ಗಳು ಮೋಸ್ಟ್ ಆಫ್ ದ ಕ್ವಶನ್ಸ್ಗೆ ಸೇಮ್ ಇರುತ್ತೆ. ಹೀಗಾಗಿ ಆ ಎಲ್ಲ ಕಾರಣಗಳಿಂದ ನಾನು ಗ್ಯಾರಂಟಿಯಾಗಿ ಹೇಳ್ತೇನೆ, ನೀವು ನೆಕ್ಸ್ಟ್ 30 ಡೇಸ್ ಅಲ್ಲಿ ಸೋಷಿಯಲ್ ಸೈನ್ಸ್ ಅನ್ನ ಮುಗಿಸಬಹುದು ಅಂತ. ಬಟ್ ನಾನು ಮುಂದೆ ಹೇಳುವಂತಹ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕು. ಸ್ಟ್ರಾಟಜಿ ಓವರ್ವ್ಯೂ, ಇದನ್ನ ನಾನು 4 ವೀಕ್ಸ್ಗಳಲ್ಲಿ ಡಿವೈಡ್ ಮಾಡಿದ್ದೇನೆ. ಫಸ್ಟು, ಸೆಕೆಂಡ್ ವೀಕು ಹೈ ವೇಟೇಜ್ ಚಾಪ್ಟರ್ಸ್ಗಳನ್ನ ನೀವು ಮುಗಿಸ್ಬೇಕು. ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ವೀಕಲ್ಲಿ ಫುಲ್ ರಿವಿಷನ್ನು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಮಾಡಬೇಕು. ಸಿಂಪಲ್ ಆಗಿ ಹೇಳ್ತೇನೆ ಹೇಗೆ ಇದನ್ನು ಡಿವೈಡ್ ಮಾಡಬೇಕು ಅಂತ. ವೀಕ್ 1 and 2 ಕವರ್ ಹೈ ವೇಟೇಜ್ ಚಾಪ್ಟರ್ಸ್. ಹೇಗೆ ಕವರ್ ಮಾಡ್ತೀರಾ? ನಾನು ಪ್ರತಿ ಕ್ಲಾಸಲ್ಲೂ ಹೇಳೋ ಹಾಗೆ ಇಲ್ಲೂ ಹೇಳ್ತೇನೆ, ನೀವು ನಿಮ್ಮ ನೋಟ್ಸ್ಗಳನ್ನ ಮಾಡಿ. ಎಸ್ಪೆಷಲಿ ಸೋಷಿಯಲ್ ಸೈನ್ಸಲ್ಲಿ ನೋಡೋದಾದ್ರೆ ಕೆಲವು 10 ಚಾಪ್ಟರ್ಸ್ಗಳಿವೆ, ಅವು ಸಹ ಈಸಿ ಆಗಿರುವಂಥ ಚಾಪ್ಟರ್ಸ್ಗಳು. ಅವುಗಳಿಂದ 36 ಮಾರ್ಕ್ಸ್ ಬರ್ತಾ ಇದೆ. ಅದೇ ಉಳಿದಿರುವಂತಹ ಆಲ್ಮೋಸ್ಟ್ 23 ಚಾಪ್ಟರ್ಸ್ಗಳಿಂದ ಉಳಿದ ಹಾಫ್ ಮಾರ್ಕ್ಸ್ಗಳು ಬರ್ತಾ ಇವೆ. ಹೀಗಾಗಿ ಆ 10 ಮಾರ್ಕ್ಸ್, ಆ 10 ಚಾಪ್ಟರ್ಸ್ಗಳ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡೋದು ಇಂಪಾರ್ಟೆಂಟ್ ಆಗತ್ತೆ. ಬರುವಂತಹ ಮುಂದಿನ ದಿನಗಳಲ್ಲಿ ಆ 10 ಚಾಪ್ಟರ್ಸ್ಗಳು ಯಾವುದು, ಅವುಗಳಿಂದ ಯಾವ ಕ್ವಶನ್ ಬರುತ್ತೆ ಅಂತ ನಿಮಗೇನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟಲ್ಲಿ 10 ಚಾಪ್ಟರ್ಸ್ ಅಂತ ಹಾಕೋದನ್ನ ಮರಿಬೇಡಿ. ನನಗೂ ಸಹ ಗೊತ್ತಾಗತ್ತೆ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅಂತ. ಪೆನ್ನನ್ನು ತೆಗೆದುಕೊಂಡು ಬಿಡೋಣ. ಎಲ್ಲೋಯ್ತು ಪೆನ್ನು? ಇಲ್ಲಿ ಬಂತು. ಟನ್ 1 ಪೇಜ್ ನೋಟ್ಸ್ಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಈ ನೋಟ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರನ್ನು ಓದಿದ್ದೀರಾ ಅಂದಮೇಲೆ ಅದನ್ನ ಓದಿದ ನಂತರ ನಿಮ್ಮ ಮೈಂಡಲ್ಲಿ ಯಾವ್ಯಾವ ಕೀವರ್ಡ್ಸ್ಗಳು ಬರ್ತಾ ಇವೆ ಆ 1 ಪೇಜ್ ನೋಟ್ಸಲ್ಲಿ ಬರೀರಿ. ಪ್ರತಿಯೊಂದು ಚಾಪ್ಟರ್ಗೂ ಮಾಡ್ತಾ ಹೋಗಿ. ಆದರೆ ಆ ಪ್ರತಿಯೊಂದು ಚಾಪ್ಟರ್ಸ್ಗಳಲ್ಲೂ ಯಾವುದು ಮೊದಲು ಮಾಡಬೇಕಂತ ಬ್ಲೂ ಪ್ರಿಂಟ್ನಿಂದ ಗೊತ್ತಾಗತ್ತೆ, ವೇಟೇಜ್ನ ಅನುಸಾರ. ಅದನ್ನು ಫಾಲೋ ಮಾಡಿ. 3 and 4 ಮಾರ್ಕರ್ಸು ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದರೆ 3 ಮಾರ್ಕರ್ಸ್ಗಳಲ್ಲಿ 27 ಮಾರ್ಕ್ಸ್ ಬಂದರೆ 4 ಮಾರ್ಕ್ಸ್ಗಳಿಂದ 16 ಮಾರ್ಕ್ಸ್ ಬರುತ್ತೆ. ಸೊ 27 + 16 ಎಷ್ಟಾಯಿತು? ಇಲ್ಲೊಂದು 10 ಕೂಡಿಸಿದ್ರೆ 37, 43 ಮಾರ್ಕ್ಸ್ ಬರ್ತಾ ಇದೆ. ಸೊ ಮೋರ್ ದೆನ್ ಹಾಫ್ ಮಾರ್ಕ್ಸ್ಗಳು 3 and 4 ಮಾರ್ಕರ್ಸ್ಗಳಿಂದ ಬರ್ತಾ ಇದೆ. ಇದರಿಂದಲೇ ಅರ್ಥ ಮಾಡ್ಕೊಳ್ಬೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ 3 and 4 ಮಾರ್ಕರ್ಸ್ಗಳ ಕ್ವಶನ್ಸ್ಗಳು ರಿಪೀಟ್ ಆಗ್ತಾನೆ ಇರುತ್ತೆ.
ಒಂದು ಚಾಪ್ಟರ್ನಲ್ಲಿ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಟ್ಬಿಡ್ತೇನೆ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಇದರಲ್ಲಿ 3 ಮಾರ್ಕ್ಸ್ ಅಂದರೆ ಕಾಸಸ್ ಬರಬೇಕು, ಇಲ್ಲ ಫೇಲ್ಯೂರ್ ಬರಬೇಕು, ಇಲ್ಲ ಅಂದರೆ ಇಫೆಕ್ಟ್ಸ್ ಬರಬೇಕು. ಈ 3 ಕ್ವಶನ್ ಬರುವಂತಹದ್ದು. ಅದನ್ನು ಬಿಟ್ಟು ಬೇರೆ ಯಾವುದೇ ಕ್ವಶನ್ ತೆಗಿಲಿಕ್ಕೆ ಆಗಲ್ಲ. ಹೀಗಾಗಿ ಪ್ರತಿಯೊಂದು ಚಾಪ್ಟರ್ಸ್ಗಳಲ್ಲೂ ಸಹ ಒಂದು 4 ರಿಂದ 5 ಫಿಕ್ಸ್ ಅನ್ನೋ ಕ್ವಶನ್ಸ್ಗಳಿವೆ. ಅವುಗಳನ್ನ ನೀವು ಮಾಡಬೇಕು. ಅದು ಹೇಗೆ ಮಾಡೋದು ಸರ್ ಅಂತೀರಾ? ಆಲ್ರೆಡಿ ನಮ್ಮ ಸಹನಾ ಮೇಡಮ್ ಅವರು 3 ಮಾರ್ಕ್ಸ್ನ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳ ಮೇಲೆ ಲೈವ್ ಅನ್ನ ಮಾಡಿದ್ದಾರೆ, ಹಾಗೆ ವಿಡಿಯೋಸ್ಗಳನ್ನು ಸಹ ಬಿಟ್ಟಿದ್ದಾರೆ. ಅವುಗಳನ್ನ ನೋಡಿ ಅದರಿಂದ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಯಾವುದು ರಿಪೀಟ್ ಆಗ್ತಾ ಇದೆ ಅಂತ. ಸರ್ ವಿಡಿಯೋ ಆಗ್ತಾ ಇಲ್ಲ ಅಂದರೆ ನಮ್ಮ ಪರೀಕ್ಷಾ ಆ್ಯಪ್ನಲ್ಲಿ ಹೋದರೆ PYQsಗಳು ಸಿಗುತ್ತೆ. ಆ ಪ್ರತಿಯೊಂದು ಚಾಪ್ಟರ್ಗೂ ಇರುವಂತಹ PYQsಗಳಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ 3 ಮಾರ್ಕ್ಸಲ್ಲಿ ಯಾವ್ದು ಕೇಳ್ತಾ ಇದ್ದಾರೆ, 4 ಮಾರ್ಕ್ಸಲ್ಲಿ ಯಾವ್ದು ಕೇಳ್ತಾ ಇದ್ದಾರೆ, ಎಲ್ಲವೂ ಸಹ ನಿಮ್ಮ ಮೈಂಡ್ಗೆ ಹೋಗುತ್ತೆ. ಅರ್ಥ ಆಗ್ತಾ ಇದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಸಹ ಗೊತ್ತಾಗತ್ತೆ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅಂತ. ಹಾಗೆಯೇ ಈ ವಿಡಿಯೋ ಬಹಳಷ್ಟು ಮಕ್ಕಳಿಗೂ ಸಹ ತಲುಪುತ್ತೆ. ಡೂ ಒನ್ ಡೈಲಿ ಕ್ವಿಕ್ ರಿವಿಷನ್. ನೀವು ದಿನಪೂರ್ತಿ ಏನೇ ಓದಿದ್ರೂ ಸಹ ರಾತ್ರಿ ಒಂದು 10 ರಿಂದ 15 ನಿಮಿಷ ನೀವು ರಿವಿಷನ್ ಮಾಡಲಿಲ್ಲ ಅಂದರೆ ಆ ದಿನ ಪೂರ್ತಿ ಏನು ಓದ್ತಿರ್ತೀರೋ ಅದು ವೇಸ್ಟ್ ಆಗತ್ತೆ. ಯಾಕೆ? ನಮ್ಮ ಮೈಂಡು ಕೆಲಸ ಮಾಡೋದೇ ಆ ರೀತಿಯಾಗಿ. ಅದಕ್ಕೆ ನಾವು ಎಷ್ಟು ರಿಪೀಟ್ ಆಗಿ ಹೇಳ್ತಾ ಹೋಗ್ತೇವೋ ಅಷ್ಟು ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಹೋಗುತ್ತೆ. ಹೀಗಾಗಿ ಡೈಲಿ ರಿವಿಷನ್ ಮಾಡೋದನ್ನು ಮರಿಬೇಡಿ. 3 ಸ್ಟೆಪ್ಸ್ಗಳಿವೆ. ಫಸ್ಟ್ ಒನ್ನು ನೋಟ್ಸ್ಗಳನ್ನ ಮಾಡಬೇಕು. ಯಾವುದ್ರದ್ದು? ಹೈ ವೇಟೇಜ್ ಚಾಪ್ಟರ್ಸ್ದು. ಎಲ್ಲಿಂದ ಸಿಗತ್ತೆ? ಬ್ಲೂ ಪ್ರಿಂಟ್ನಿಂದ. ಸೆಕೆಂಡು, ಆ ಚಾಪ್ಟರ್ನಿಂದ 3 ಮತ್ತು 4 ಮಾರ್ಕ್ಸ್ಗಳ ಕ್ವಶನ್ಸ್ಗಳು ಬರ್ತಾ ಇದ್ರೆ ಅವುಗಳನ್ನ ಮೊದಲು ಮುಗಿಸ್ಬಿಡಬೇಕು. ಯಾವುದು ಕ್ವಶನ್ಸ್ಗಳು ಅಂತ ಗೊತ್ತಾಗ್ತಾ ಇಲ್ವಾ? PYQsಗಳನ್ನ ನೋಡಿ, ನಮ್ಮ ವಿಡಿಯೋಸ್ಗಳನ್ನ ನೋಡಿ, ಅಲ್ಲಿ ಸಿಗತ್ತೆ. ಥರ್ಡ್ ಒನ್ನು, ಓದಿದ ಆದಮೇಲೆ ರಿವಿಷನ್ ಮಾಡಬೇಕು. ಇಷ್ಟು ಮಾಡಿದರೆ ನೀವು ನೆಕ್ಸ್ಟ್ 30 ಡೇಸಲ್ಲಿ ಡೆಫಿನೆಟ್ಲಿ ಆಗಿ ಕವರ್ ಮಾಡ್ತೀರಾ. ಇದು ಫಸ್ಟ್ 15 ಡೇಸ್ನ ಸ್ಟ್ರಾಟಜಿ ಆಗಿದೆ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಥಮ್ಸ್ ಅಪ್ ಕೊಡಿ ಅರ್ಥ ಆಗ್ತಾ ಇದ್ರೆ. ನೆಕ್ಸ್ಟ್ ವೀಕ್ 3 and 4, ನೆಕ್ಸ್ಟ್ 15 ಡೇಸ್ನ ಸ್ಟ್ರಾಟಜಿ ಫುಲ್ ರಿವಿಷನ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ಸ್. ಬೋರ್ಡ್ನವರು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ನಮಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿದ್ದಾರೆ. ಇದರಿಂದ ನನ್ನ ಅಂದಾಜಿನ ಪ್ರಕಾರ ನೋಡೋದಾದರೆ, ಹೋದ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನೆಲ್ಲ ನೋಡೋದಾದರೆ ಅಟ್ಲೀಸ್ಟ್ 40 ಮಾರ್ಕ್ಸ್ ಆದರೂ ಈ ಮಾಡೆಲ್ ಕ್ವಶನ್ ಪೇಪರ್ಸ್ಗಳ ಥ್ರೂ ಬಂದೇ ಬರುತ್ತೆ. ಹೀಗಾಗಿ 4 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಕರೆಕ್ಟಾಗಿ ಮಾಡಿ. ಇದು ನೀವು ಮಾಡಲೇಬೇಕಾಗಿರುವಂತಹ ಸ್ಟೆಪ್ ಆಗಿದೆ. ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಬರುತ್ತೆ. ನಿಮಗೂ ಗೊತ್ತಾಗತ್ತೆ ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ ಅಂತ. ಹಾಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮಗೆ ಪಾಠವನ್ನು ಓದಬೇಕಾದ್ರೆ ಅಂಡರ್ಸ್ಟ್ಯಾಂಡ್ ಆಗತ್ತೆ ಇದು ಅಲ್ಲಿ ಬಂದಿದೆ ಅಂದಮೇಲೆ ಇಂಪಾರ್ಟೆಂಟು ಅಂತ. ಹೀಗಾಗಿ ನೀವು ಎಕ್ಸ್ಟ್ರಾ ಎಂಫೋಸಿಸ್ ಕೊಟ್ಟು ಅದನ್ನು ಓದ್ತೀರಾ. ಅರ್ಥ ಆಗ್ತಾ ಇದೆ ತಾನೇ? ಎಸ್. 3 hour ಟೈಮ್ನಲ್ಲಿ ಆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಬಿಡಿಸುವಂಥ ಅಟೆಂಪ್ಟನ್ನು ಮಾಡಿ. ಯಾಕಂದರೆ ನಿಮಗೆ ಆ ರೀತಿ ಮಾಡಿದ್ರೆ ಅರ್ಥ ಆಗತ್ತೆ ನಾನು ಎಲ್ಲಿ ಹಿಂದೆ ಹೋಗ್ತಾ ಇದ್ದೇನೆ, ಎಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು, ನನಗೆ ಯಾವ ಚಾಪ್ಟರನ್ನು ಓದಲಿಕ್ಕೆ ಆಗ್ತಾ ಇಲ್ಲ. ಈ ಎಲ್ಲ ಐಡಿಯಾಸ್ಗಳು ಯಾವಾಗ ಸಿಗುತ್ತೆ? ಯಾವಾಗ ನೀವೇ ನಿಮ್ಮನ್ನು ಟೆಸ್ಟಿಗೆ ಅಟೆಂಪ್ಟ್ ಮಾಡ್ತೀರೋ ಆವಾಗ ಸಿಗುತ್ತೆ. ಎರರ್ ಶೀಟು ಎಕ್ಸಾಮ್ ಬರ್ದಾದ್ಮೇಲೆ ಓಕೆ ಏನೂ ಮಾಡಿಲ್ಲ ಅಂದ್ರೆ ಆಗಲ್ಲ. ಎಕ್ಸಾಮ್ ಬರ್ದಾದ್ಮೇಲೆ ನಿಮ್ಗೆ ಗೊತ್ತಾಗಬೇಕು ನಾನು ಎಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡಿದ್ದೇನೆ, ಎಲ್ಲಿ ತಪ್ತಾ ಇದ್ದೇನೆ, ಎಲ್ಲಿ ಸರಿ ಮಾಡಬೇಕು ಅಂತ. ಅದೇ ಎರರ್ ಶೀಟಲ್ಲಿ ಬರುತ್ತೆ. ಈ 3 ಸ್ಟೆಪ್ ಆದಮೇಲೆ ಕೊನೆಗೆ ಬರುವಂತಹದ್ದೇ ರೀಟೆಸ್ಟು. ಮತ್ತೊಂದು ಸಲ ಮಾಡೆಲ್ ಕ್ವಶನ್ ಪೇಪರನ್ನು ಮಾಡಿ. ಈಗ ಹಿಂದೆ ಏನು ಮಾಡಿದ್ರು ಮಿಸ್ಟೇಕ್ಸ್ಗಳು ಅವುಗಳನ್ನ 0 ಮಾಡಿ. ಈ ರೀತಿಯಾಗಿ ಮಾಡಿದ್ರೆ ನೀವು ಡೆಫಿನೇಟ್ ಆಗಿ ನೆಕ್ಸ್ಟ್ 30 ಡೇಸಲ್ಲಿ, ಇವತ್ತು ಎಲ್ಲೇ ಇರಬಹುದು ಸೋಷಿಯಲ್ ಸೈನ್ಸ್ ಅನ್ನೋ ಒಂದು ದೊಡ್ಡ ಮ್ಯಾರಥಾನ್ನಲ್ಲಿ, ಬಟ್ ಒಂದು ಒಳ್ಳೆಯ ಪೊಸಿಷನನ್ನು ನೆಕ್ಸ್ಟ್ 30 ಡೇಸಲ್ಲಿ ನೀವು ರೀಚ್ ಆಗೇ ಆಗ್ತೀರಾ ಅನ್ನೋ ಭರವಸೆ ನನಗಿದೆ. ಸಿಂಪಲ್ ಆಗಿರುವಂತಹ ಸ್ಟೆಪ್ಸ್ಗಳಿವೆ. ಯಾವುದಕ್ಕೂ ಸಹ ನೀವು ದಿನ 10 ತಾಸು 15 ತಾಸು ಓದೋ ಅವಶ್ಯಕತೆ ಇಲ್ಲ. ಡೈಲಿ 1 hour ಕೊಟ್ಟರೂ ಸಹ ಸಾಕು. ನೀವು ನೆಕ್ಸ್ಟ್ 30 ಡೇಸಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಒಂದು ಒಳ್ಳೆಯ ಪೊಸಿಷನ್ದಲ್ಲಿ ಇರ್ತೀರಾ. ಮಾಡ್ತೀರಾ ತಾನೆ? ಯಾಕಂದರೆ ನಾನು ಬಹಳಷ್ಟು ಕ್ಲಾಸಸ್ಗಳಲ್ಲಿ ಹೇಳ್ತಾ ಇರ್ತೇನೆ ಈ ರೀತಿ ಮಾಡಿ ಮಾಡಿ ಅಂತ. ನಿಮ್ಮ ಕಡೆಯಿಂದ ಎಲ್ಲಿವರೆಗೆ ಆ ಎಫರ್ಟ್ಸ್ ಬರಲು ಏನೂ ಮಾಡಲಿಕ್ಕಾಗಲ್ಲ. ಎಸ್ ಐ ವಿಲ್ ಡೂ ಇಟ್ ಅಂತ ನೀವು ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಹೇಳ್ತೀರಾ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಸ್ ಐ ವಿಲ್ ಡೂ ಇಟ್ ಅಂತ.
ಆವಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೂ ಅರ್ಥ ಆಗತ್ತೆ ನಾನು ಮಾಡಲೇಬೇಕು ಅಂತ. ಆ ಒಂದು ನಿಮ್ಮಲ್ಲಿ ಅಗ್ರೆಸಿವ್ನೆಸ್ ಇತ್ತಂದ್ರೆ, ಆ ಒಂದು ನಿಮ್ಮ ಮೈಂಡ್ನಲ್ಲಿ ಮಾಡಲೇಬೇಕು ಅನ್ನೋ ಹೋಪ್ ಇತ್ತಂದ್ರೆ ಡೆಫಿನೆಟ್ಲಿ ಅಚೀವ್ ಮಾಡೇ ಮಾಡ್ತೀರಾ. ಸೊ ಚಾಪ್ಟರ್ ನೋಟ್ಸು ಅಂತ ಹೇಳ್ತಾ ಇದ್ದೆ ಅಲ್ಲ, ಆದಷ್ಟು 1 ಪೇಜ್ನಲ್ಲಿ 1 ಚಾಪ್ಟರನ್ನು ಮುಗಿಸುವಂತಹ ಪ್ರಯತ್ನವನ್ನು ಪಡಿ. ಯಾಕಂದರೆ ಈ ನೋಟ್ಸ್ಗಳನ್ನ ನೀವು ಎಕ್ಸಾಮ್ನ ಹಿಂದಿನ ದಿನ ಓದ್ತೀರಾ, ಆವಾಗ ಎಷ್ಟು ಕಡಿಮೆ ನಿಮ್ಮ ಹತ್ರ ಟೈಮ್ ಇರುತ್ತೆ. ಹೀಗಾಗಿ ಆ ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕಂದ್ರೆ ನೋಟ್ಸ್ಗಳು ಸಹ ಅಷ್ಟೇ ಶಾರ್ಟ್ ಆಗಿರಬೇಕು, ಬಟ್ ಇಂಪ್ಯಾಕ್ಟ್ಫುಲ್ ಆಗಿರಬೇಕು. ಸೊ ಹೀಗಾಗಿ ಕೀವರ್ಡ್ಸ್ಗಳನ್ನ ಮಿಸ್ ಮಾಡೋ ಮಾತೇ ಇಲ್ಲ. ಡೇಟ್ಸ್ಗಳಿರ್ಬೋದು, ಇವೆಂಟ್ಸ್ಗಳಿರ್ಬೋದು, ಪ್ಲೇಸಸ್ ಅವೆಲ್ಲವನ್ನೂ ಸಹ ಕವರ್ ಮಾಡಿ. ಅದೇ ರೀತಿ 4 to 5 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಆ ಚಾಪ್ಟರ್ನಿಂದ ಯಾವುದು ಅಂತ ಸಹ ನೀವು ತಿಳಿಸಿ ಆ ಒಂದು ಶೀಟ್ನಲ್ಲಿ. ಇದರಿಂದ ನೆಕ್ಸ್ಟ್ ಟೈಮು ನೀವು ಯಾವಾಗ ಓದ್ತಾ ಇರ್ತೀರೋ ಆ 4 to 5 ಕ್ವಶನ್ಸ್ಗಳನ್ನ ನೀವು ಮಿಸ್ ಮಾಡೋದೇ ಇಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ ಆಗಿದೆ. ದಯವಿಟ್ಟು ಮಿಸ್ ಮಾಡಬೇಡಿ. ಸಿಂಪಲ್ ಆಗಿರುವಂತಹದ್ದು, ಎಫೆಕ್ಟಿವ್. ಸೊ ಎಸ್, ಯು ಕ್ಯಾನ್ ಕಂಪ್ಲೀಟ್ essays in 30 days. ಸ್ಟಾರ್ಟ್ ಟುಡೇ, ಟ್ರಸ್ಟ್ ದ ಪ್ಲಾನ್, ಫಾಲೋ ದ ಸ್ಪ್ರಿಂಟ್. ನಾನು ಆ್ಯಸ್ ಎ ಸೋಷಿಯಲ್ ಸೈನ್ಸ್ ಟೀಚರ್ ಹೇಳ್ತಾ ಇದ್ದೇನೆ, ನಿಮ್ಮ ಹತ್ರ ಆಗತ್ತೆ ನೆಕ್ಸ್ಟ್ 30 ಡೇಸ್ನಲ್ಲಿ ನೀವು ಸೋಷಿಯಲ್ ಸೈನ್ಸನ್ನು ಎಲ್ಲ ಇರ್ಬೋದು 0, 10, 20 ನೀವು ಅದರ ಡಬಲ್ ಅಲ್ಲ ಆಲ್ಮೋಸ್ಟ್ 70-80% ತನಕ ಹೋಗ್ತೀರಾ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ನನಗೆ ನಾನು ಕೊಟ್ಟಿರುವಂತಹ ಸ್ಟೆಪ್ಸ್ಗಳ ಮೇಲೆ ನಂಬಿಕೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಹೀಗಾಗಿ ಅದಕ್ಕೋಸ್ಕರ ಹೇಳ್ತೇನೆ, ಎಸ್ ಯು ಕ್ಯಾನ್ ಡೂ ಇಟ್. ಫಸ್ಟ್ ಏನು ಮಾಡಬೇಕು, ಇವತ್ತಿನಿಂದಲೇ ಆರಂಭಿಸಿ, ಪ್ಲ್ಯಾನ್ ಮೇಲೆ ನಂಬಿಕೆ ಇಡಿ. ಆ ಒಂದು ಎಂಡ್ ಗುರಿಯನ್ನು ನೀವು ಅಚೀವ್ ಮಾಡೇ ಮಾಡ್ತೀರಾ. ಇನ್ನು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಇದರಿಂದ ನನಗೂ ಸಹ ಖುಷಿ ಆಗತ್ತೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.